ಬಿಜೆಪಿಯ ವಿರುದ್ಧವೇ ತಿರುಗು ಬಿದ್ದಿದ್ದಾರೆ ಕೈ ಶಾಸಕ ಸವದಿ. ಯಾಕಂತಂದರೆ ಕೇಸರಿ ನಾಯಕರಿಗೆ ಲಕ್ಷ್ಮಣ ಸವದಿ ಸವಾಲಾಗ್ತಾ ಇದ್ದಾರೆ. ಈ ಹಿಂದೆ ಅವರು ಕೂಡ ಬಿಜೆಪಿಯಲ್ಲಿದ್ದರು, ಈಗ ಕಾಂಗ್ರೆಸ್ನಲ್ಲಿದ್ದಾರೆ. ಬಿಜೆಪಿಗೆ ಸವಾಲಾಗ್ತಾ ಇದ್ದಾರೆ. ಬಿಜೆಪಿಯ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ ಲಕ್ಷ್ಮಣ ಸವದಿ. ಕೇಸರಿ ನಾಯಕರಿಗೆ ಸವಾಲಾಗ್ತಾ ಇರುವಂಥದ್ದು ಸವದಿ. ಬಿಜೆಪಿ ನಾಯಕರಿಗೆ ದಮ್ಮು ತಾಕತ್ತು, ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಚಾಲೆಂಜ್ ಆಗ್ತಾ ಇದ್ದಾರೆ. ದಮ್ಮು ತಾಕತ್ತು ಇದ್ದರೆ ಕೇಂದ್ರದಿಂದ ಬಾಕಿ ಹಣವನ್ನು ತರಿಸಲಿ ಅಂತ ಹೇಳ್ತಾ ಇದ್ದಾರೆ. ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀಡ್ತೇವೆ ಅಂತ ಹೇಳಿದ್ರಲ್ಲ, ಎಲ್ಲೋಯ್ತು ಅದು? 11 ವರ್ಷಗಳಲ್ಲಿ ಕೇಂದ್ರವು 22 ಕೋಟಿ ಉದ್ಯೋಗವನ್ನು ನೀಡಿದೆಯೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. 2014 ಮೊದಲ ದೇಶದ ಮೆಟ್ಟಿಲೇರಿದಂಥ ಒಂದು ಸಾಲ ಏನಿತ್ತಲ್ಲ ಅದೆಷ್ಟು ಅಂತ ಹೇಳ್ತಾ ಇದ್ದಾರೆ. ಮನಮೋಹನ್ ಸಿಂಗ್ ಅವರ ಒಂದು ಸರ್ಕಾರವಿದ್ದಾಗ ಸಾಲ ಎಷ್ಟಿತ್ತು, ಈಗ ಎಷ್ಟಿದೆ ಅದನ್ನು ಹೇಳಿ ಅಂತ ಕಳೆದ 11 ವರ್ಷಗಳಲ್ಲಿ ಪ್ರಸ್ತುತ ಕೇಂದ್ರ ಸರ್ಕಾರ ಮಾಡಿರುವಂತಹ ಸಾಲವೆಷ್ಟು ಹಾಗಾದರೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಬಿಜೆಪಿಯವರು ವಿವರವಾದಂತಹ ಒಂದು ಲೆಕ್ಕವನ್ನು ನೀಡಿ ಅಂತ ಕೇಳ್ತಾ ಇದ್ದಾರೆ. ಬಿಜೆಪಿ ನಾಯಕರಿಗೆ ಲಕ್ಷ್ಮಣ ಸವದಿ ಪ್ರಶ್ನೆ ಸವಾಲು ಎಲ್ಲವನ್ನೂ ಕೂಡ ಹಾಕಿದ್ದಾರೆ. ಬಿಜೆಪಿ ನಾಯಕರಿಗೆ ನೆನಪಿನ ಶಕ್ತಿ ಕಡಿಮೆ ಆಗಿಬಿಟ್ಟಿದೆ. ತಮ್ಮ 5 ವರ್ಷಗಳ ಆಡಳಿತದ ಅವಧಿಯಲ್ಲಿ ಏನು ಮಾಡಿದ್ರು ಅವರು? ಎಷ್ಟು ಯುವಕರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ, ಏನು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಹೇಳಿ ಮೊದಲು ಅವರು. ಲಕ್ಷ್ಮಣ ಸವದಿ ಮಾತನಾಡಿರುವಂಥದ್ದು. ಗುತ್ತಿಗೆದಾರರು ಸ್ಟ್ರೈಕ್ ಮಾಡ್ತಕ್ಕಂಥದ್ದು ನ್ಯಾಯಸಮ್ಮತವಾಗಿ ಸ್ಟ್ರೈಕ್. ಪಾಪ 4 ವರ್ಷ 5 ವರ್ಷದಿಂದ ಅವರಿಗೆ ಹಣ ಪಾವತಿ ಆಗದೇ ಇರೋದರಿಂದ ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಉಪಮುಖ್ಯಮಂತ್ರಿಗಳು ಅವರಿಗೆ ಹೋಗಿ ಶಾಂತವನ್ನ ಹೇಳಿದ್ದಾರೆ. ನಿಮ್ಮದು ಎಲ್ಲವನ್ನು ನಾವು 2 ವರ್ಷದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು. ಬೊಮ್ಮಾಯಿ ಅವರು ಬಿಟ್ಟು ಹೋಗುವಾಗ 32,000 ಕೋಟಿ ರೂಪಾಯಿ ಬಾಕಿ ಬಿಟ್ಟು ಎಷ್ಟು ಯಾರು ಮಾಡಿದ್ದು? ಬೊಮ್ಮಾಯಿ ಅವರು ನೀವು ಹೇಳ್ತಾ ಇದ್ದೀರಿ. ಅದನ್ನೇ ಹೇಳಕತ್ತೀನಿ. 32,000 ಕೋಟಿ ಅವ್ರು ಮಾಡಿರೋ ಸಾಲ ಬಾಕಿ ಈಗ ನಾವು ಕೊಡ್ತಾ ಇದ್ವಿ. ಹೊಸ ಹೆಚ್ಚು ಕಾರ್ಯಕ್ರಮ ತಗೊಳ್ಳದೇ ಇರೋದು ಕಾರಣ ಏನಂತಂದ್ರೆ ಹಳೆ ಬಾಕಿಗಳನ್ನ ಪಾವತಿ ಆದ್ಮೇಲೆ ಹೊಸ ತಗೋಬೇಕಂತ ಹೇಳಿ ನಮ್ಮದು ವರ್ಕ್ ಸ್ಲೋ ಮಾಡ್ತಾ ಇದ್ವಿ. ರಾಜ್ಯದಲ್ಲಿ ಗುತ್ತಿಗೆ ಆದವರು ಯಾವ ಕೆಲಸ ಮಾಡ್ತಾ ಇಲ್ಲ, ಏನೂ ಇಲ್ಲ, ಎಲ್ಲ ಅರ್ಧಕ್ಕೆ ಮಟ್ಟಗೊಂಡಿದೆ. ನಿಜ ರೀ, ನಾನು ಒಪ್ಪುತ್ತೇನಲ್ಲ. ಅವ್ರ ಬೇಡಿಕೆ ಸರಿ ಇದೆ, ಅವ್ರ ನ್ಯಾಯಸಮ್ಮತವಾಗಿ 4-5 ವರ್ಷ ಕೈಲಿಂದ ದುಡ್ಡು ಹಾಕಿ ಪಾಪ ಅವ್ರು ಹೆಂಗೆ ತಡೆಯೋಕ್ಕಾಗುತ್ತೆ? ಅದಕ್ಕೆ ಅವ್ರದ್ದು ನಾವು ಹೊಸ ಕಾರ್ಯಕ್ರಮಗಳನ್ನ ಹೆಚ್ಚು ತಗೊಳ್ಳಾರ್ದೇ ಹಳಿ ಬಾಕಿಯನ್ನ ಪೂರ್ಣ ಮುಗಿಸ್ಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡೇ ಇವತ್ತು ಅನೇಕ 32,000 ಕೋಟಿಯಲ್ಲಿ 2 ವರ್ಷದಲ್ಲಿ ಸಂಪೂರ್ಣ ಅದನ್ನು ಮುಗಿಸ್ತೇವೆ ಅಂತ ಹೇಳಿದ್ರು. ಗುತ್ತಿಗೆದಾರರು ಕೂಡ ನೀವು ಗುತ್ತಿಗೆದಾರರು ಕೇಳ ಲಕ್ಷ್ಮಣ ಸವದಿ ಬಿಜೆಪಿಗೇನೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಏನು ರಾಜ್ಯ ಸರ್ಕಾರ ಸಾಲವನ್ನು ಮಾಡ್ತಾ ಇದೆ, ಸಾಲವನ್ನು ಮಾಡಿ ಆಡಳಿತವನ್ನು ನಡೆಸ್ತಾ ಇದೆ, ಅಧಿಕಾರವನ್ನು ನಡೆಸ್ತಾ ಇದೆ ಅಂತ ಹೇಳಿ ಬಿಜೆಪಿಯವರು ಟೀಕೆ ಮಾಡಿದರು. ಕರ್ನಾಟಕದ ಜನತೆಗೆ ಇವರು ಚೊಂಬು ಕೊಡ್ತಾ ಇದ್ದಾರೆ ಅಂತ ಹೇಳಿ ಚೊಂಬನ್ನು ತೋರಿಸಿ ಹೋರಾಟವನ್ನು ಕೂಡ ಮಾಡಿದ್ರು. ಅದ್ರ ಬಗ್ಗೆ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಯಿತು, ಹಾಗಾದರೆ ಕೇಂದ್ರ ಸರ್ಕಾರ ಬಂದಾಗಿಂದ ಸಾಲನೇ ಮಾಡಿಲ್ವಾ? ಯುವಕರಿಗೆ ಉದ್ಯೋಗವನ್ನು ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ರು. ಹಾಗಾದರೆ ಎಷ್ಟು ಉದ್ಯೋಗವನ್ನು ಕೊಟ್ಟರು ಇಲ್ಲಿಯವರೆಗೆ? ಇದು ಲಕ್ಷ್ಮಣ ಸವದಿಯವರ ಪ್ರಶ್ನೆ. ಬಿಜೆಪಿ ನಾಯಕರಿಗೆ ದಮ್ಮು ತಾಕತ್ತು ಏನಾದರೂ ಇದ್ದರೆ ನಾನು ಚಾಲೆಂಜ್ ಮಾಡ್ತೀನಿ. ಕೇಂದ್ರದಿಂದ ಬರಬೇಕಾದಂತಹ ಬಾಕಿ ಹಣವನ್ನು ತರಲಿ ಫಸ್ಟು, ಆಮೇಲೆ ಮಾತನಾಡಿ. ನೀವು ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ನೀಡ್ತೇವೆ ಅಂತ ಹೇಳಿದ್ರಲ್ವಾ, ಅದರಲ್ಲಿ ಎಷ್ಟು ಕೊಟ್ರಿ ನೀವು? 11 ವರ್ಷಗಳಲ್ಲಿ ಕೇಂದ್ರ ಸರ್ಕಾರವು 22 ಕೋಟಿ ಉದ್ಯೋಗವನ್ನು ನೀಡಬೇಕಾಗಿತ್ತಲ್ಲ, ಅದನ್ನು ನೀಡಿದೆಯಾ? ಎಲ್ಲಿ ನೀಡಿದೆ ಅದನ್ನು ಲೀಸ್ಟ್ ಕೊಡಿ, ತೋರಿಸಿ ಅಂತ. 2014 ಮೊದಲು ದೇಶದ ಮೇಲಿದ್ದಂತಹ ಸಾಲ ಎಷ್ಟಾಗಿತ್ತು? ಮನಮೋಹನ್ ಸಿಂಗ್ ಅವರ ಒಂದು ಸರ್ಕಾರವಿದ್ದಾಗ ಸಾಲ ಎಷ್ಟಿತ್ತು? ಆಮೇಲೆ ಕಳೆದ 11 ವರ್ಷಗಳಲ್ಲಿ ಈಗ ಪ್ರಸ್ತುತವಾಗಿ ಮೋದಿ ಸರ್ಕಾರ ಏನಿದೆ, ಬಿ ಜೆ ಪಿ ಸರ್ಕಾರ ಏನಿದೆ, ಅವರ ಸಾಲ ಅಂದರೆ ಅವರ ಸರ್ಕಾರ ಎಷ್ಟು ಸಾಲವನ್ನು ಮಾಡಿದೆ, ಅವರ ಸಾಲ ಎಷ್ಟಿದೆ ಅದನ್ನು ಫಸ್ಟ್ ಅವರು ಮೊದಲು ಹೇಳಿ. ಈ ಬಗ್ಗೆ ಬಿ ಜೆ ಪಿ ನಾಯಕರು ಒಂದು ವಿವರವಾದಂತಹ ಲೆಕ್ಕವನ್ನು ಒಂದು ಪತ್ರದ ಮೂಲಕ ನೀವು ಕಳಿಸಿದರೆ ಒಳ್ಳೆಯದಾಗುತ್ತೆ. ಅವಾಗ ಗೊತ್ತಾಗುತ್ತೆ ಯಾರು ಎಷ್ಟು ಸಾಲ ಮಾಡಿದ್ದಾರೆ, ಆ ಸಾಲವನ್ನು ಯಾವುದಕ್ಕಾಗಿ ಉಪಯೋಗ ಮಾಡಿಕೊಂಡಿದ್ದಾರೆ, ಯಾರೆಷ್ಟು ಸುಳ್ಳು ಹೇಳ್ತಾ ಇದ್ದಾರೆ, ಎಷ್ಟು ನಿಜ ಹೇಳ್ತಾ ಇದ್ದಾರೆ, ಅದೆಲ್ಲವೂ ಕೂಡ ಬಯಲಾಗುತ್ತೆ ಅಂತ ಹೇಳಿ ಬಿ ಜೆ ಪಿ ನಾಯಕರಿಗೆ ಕೈ ಶಾಸಕ ಲಕ್ಷ್ಮಣ ಸವದಿ
ತಿರುಗೇಟನ್ನು ಕೊಟ್ಟಿದ್ದಾರೆ, ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. BJP ನಾಯಕರಿಗೆ ಒಂದು ರೀತಿಯಲ್ಲಿ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ. ಯಾಕಂದರೆ ತಮ್ಮ 5 ವರ್ಷದ ಆಡಳಿತಾವಧಿಯಲ್ಲಿ ಇವರು ಎಷ್ಟು ಜನರಿಗೆ, ಯುವಕರಿಗೆ ಉದ್ಯೋಗವನ್ನು ಕೊಟ್ಟರು, ಆಕಾಂಕ್ಷಿಗಳಿಗೆ ಅದನ್ನು ಹೇಳಬೇಕಲ್ಲ. ಒಮ್ಮೆ ಎಲ್ಲವನ್ನು ಕೂಡ ನೆನಪಿಸಿಕೊಳ್ಬೇಕು ಅಂತ ಹೇಳಿ ಚಾಲೆಂಜನ್ನು ಹಾಕಿದ್ದಾರೆ BJP ನಾಯಕರಿಗೆ ಕೈ ಶಾಸಕ ಲಕ್ಷ್ಮಣ ಸವದಿ ಈ ರೀತಿಯಾಗಿ ಸವಾಲನ್ನು ಹಾಕಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.